ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಉಪಾಸನೆ ಏನ್ ಮಾಡ್ತಾ ಇದ್ದೀರಿ, ಇದು ಜ್ಞಾನಕ್ಕೆ ಅಡ್ಡಿ ಆಗಬಾರ್ದು. ಜ್ಞಾನ ಉಪಾಸನೆಗಾಗಿ ಕಾಯ್ಕೋತ ಕೂಡಂಗಿಲ್ಲ. ನಿಮ್ದು ಏನಿದ್ರು 6 ಗಂಟೆ ಒಳಗೆ ಮುಗಿಸ್ಕೋಬೇಕು. 6 ಗಂಟೆ ನಂತರ ಈ ಧ್ಯಾನ ಕರ್ಮ ಇಲ್ಲ, ಅವೆಲ್ಲ ಮೊದಲೇ ಮಾಡ್ಕೋಬೇಕು. 6 ರಿಂದ 7 ತನಕ ನೀವು ಇದೇ ಮಾಡ್ಕೋತ ಕೂತ್ರ ಮುಂದೆ ಜ್ಞಾನ ಯಾವಾಗ ಕೇಳ್ತೀರಿ? ಒಂದು 10 ನಿಮಿಷಕ್ಕೆ ಒಂದು ಸ್ಯಾಂಪಲ್ ಮೊಟಕುಗೊಳಿಸ್ಬಿಡ್ಬೇಕು. ಅದನ್ನ ಇಷ್ಟು ವಿಸ್ತಾರವಾಗಿ ಮಾಡ್ಕೋತ ಕೂತ್ರ ಇದು ಉಪಾಸನೆಯ ಪಾಠನೋ ಜ್ಞಾನದ ಪಾಠನೋ ಇದೆ. ಜ್ಞಾನಕ್ಕೆ ಇಲ್ಲಿ ಪ್ರಾಶಸ್ತ್ಯ ಕೊಡಬೇಕು. ನೀವು ಸೋಮವಾರ ದಿವಸ ಉಪಾಸನೆಗಾಗಿ ಏನ್ ಕೊಡ್ತೀರಿ ಅವಾಗ ನೀವು ಎಷ್ಟರೇ ಮಾಡಿ ಇಲ್ಲಿ ಒಂದು 10 ನಿಮಿಷ 5:45 6 ಗಂಟೆಗೆ ಮುಗಿಸ್ಬಿಡ್ಬೇಕು. 6 ಗಂಟೆ ನಂತರ ಈಗ 7:02 ಆಗ್ಯದ. ಇನ್ನ ಅದೇ ಮಾಡ್ಕೋತ ಕೂತ್ರ ಜ್ಞಾನ ಯಾವಾಗ ಕಲಿತೀರಿ? ಕರ್ಮ ಉಪಾಸನೆಗೆ ಅಡ್ಡಿ ಆಗಬಾರ್ದು, ಉಪಾಸನೆ ಜ್ಞಾನಕ್ಕೆ ಅಡ್ಡಿ ಆಗಬಾರ್ದು. ಜ್ಞಾನಕ್ಕೆ ಪ್ರಥಮ ಪ್ರಾಶಸ್ತ್ಯ, ಉಪಾಸನೆಗೆ 2ನೇ ಪ್ರಾಶಸ್ತ್ಯ, ಕರ್ಮಕ್ಕೆ ಕ್ರಿಯೆಗೆ 3ನೇ ಪ್ರಾಶಸ್ತ್ಯ. ಇವೆಲ್ಲ ತಿಳ್ಕೋಬೇಕು. ನಿಮ್ದು ಏನ್ ಮಾಡೋದು 6 ಗಂಟೆ ಒಳಗೆ ಮುಗಿಸ್ಕೊಂಡು ಬಿಡ್ಬೇಕು. ಯಾರು ಬೇಕಿದ್ದವರು ಜಲ್ದಿ ಎದ್ದು ಉಪಾಸನೆ ಕರ್ಮಗಳಲ್ಲಿ ಭಾಗವಹಿಸ್ರಿ, ಕಾಯ ವಾಚ ಮನಸ. ಮುಂದೆ 6 ಗಂಟೆ ನಂತರ ಜ್ಞಾನ ಆತ್ಮದ ಕೆಲಸ. ಅಂತಃಕರಣ ಶುದ್ಧಿಗಾಗಿ ಕರ್ಮ ಉಪಾಸನೆಗಳನ್ನ ಮಾಡೋದಕ್ಕೆ ಒಂದು ಅವಕಾಶ ಉಂಟು. ಆದ್ರೆ ಜ್ಞಾನಕ್ಕೆ ಅಡ್ಡಿ ಆಗಬಾರ್ದು. ದಿನ ಹೇಳತ್ತಿದ್ದಲ್ರಿ 5 ಗಂಟೆಗೆ ಕರೆಕ್ಟ್ ಬರತ್ರಿ. 5 ಗಂಟೆಗೆ ಯೋಗ ಆಗ್ಬೇಕು ಅಂದ್ರ ಮಾಡ್ತೈತಿ ಅವ್ರ 5 ಗಂಟೆಗೆ ಎಲ್ಲರೂ ಕೊಡತ್ತಿರಲ್ರಿ. ಮತ್ತೀಗ 5:30 ಅಂತ ಟೈಮ್ ಸ್ಪೆಂಡ್ ಮಾಡಿರಲ್ರಿ. 5 ಗಂಟೆಗೆ ಎಲ್ಲರೂ ಬರತ್ತಿರಲ್ರಿ. 5 ಗಂಟೆಗೆ ಆಗಿರೋದು ಚಲೋ ಆಗ್ತದೆ. 5 ಗಂಟೆಗೆ ಮಾಡಿಕತ್ರಿ ನಮ್ಮ ರೆಡಿ ಇರ್ತವ್ರಿ. ಅಟಕ್ ನಮ್ ಗುರುಗಳದ್ದು ಇದಾಗ್ತದ್ರಿ. 5:30 6 ಗಂಟೆಗೆ ಅಂದ್ರೆ ಜ್ಞಾನ ತಪ್ಪಂದ್ರು ಯೋಗ್ಯ ಆಗ್ತದ್ರಿ. ಅದು ಹೌದು ನೋಡ್ರಿ. ಆಮೇಲೆ ಚರ್ಚೆ ಮಾಡುತ್ತಾರ. ಆಮೇಲೆ ಈಗ ಮಲ್ಲ ಪಾಠ ಮಾಡ್ರಿ ಅಪ್ಪಾರ. ಆಮೇಲೆ ಚರ್ಚೆ ಮಾಡೋದು. ಈಗ ಅಪ್ಪಾಜಿ ಅವ್ರು ಹೇಳ್ತಾರೆ. ಶಾರೀರಿಕವಾಗಿ ದೇವತಾ ಕಾರ್ಯಗಳು, ಪೂಜೆ ಪಾಠ ಏನ್ ಮಾಡೋದನ್ನು 5 ರಿಂದ 6, ಮಾನಸಿಕವಾಗಿ ಧ್ಯಾನ 5 ರಿಂದ 6, ಮತ್ತೆ ವಾಚಿಕವಾಗಿ ನಿಮ್ಮ ಭಜನೆ ಹಾಡುಗಳು ಏನಿದ್ರು 5 ರಿಂದ 6. ಇನ್ನ ಡೀಟೇಲ್ ಆಗಿ ಮಾಡ್ತಿದ್ರೆ 4 ಗಂಟೆಗೆ ಎದ್ದು ಮಾಡ್ರಿ, ಇನ್ನ ಬೇಗ ಹೇಳ್ರಿ. ಆದ್ರೆ 6 ಗಂಟೆ ನಂತರ ಕರ್ಮ ಉಪಾಸನೆಗಳನ್ನ ಬಿಚ್ಕೊಂಡು ಕೂಡ್ಬೇಡ್ರಿ. ಅದು ಒಂದೇ. ಅಷ್ಟಕ್ಕೆ ನಾವು ಎದ್ದು ಎಷ್ಟರ ಮಾಡ್ರಿ. 60 ವರ್ಷ 70 ವರ್ಷ ಮಕ್ಕೊಂಡೇ ಕಳೆದಿರಿ. ಇನ್ನು ಮುಂದೆ ಆದರೂ ಎಚ್ಚರಿದ್ದು ಸಾಧನೆ ಮಾಡ್ರಿ. ಮಲ್ಕೊಳ್ಳೋದಕ್ಕೆ ಕಡಿಮೆ ಸಮಯ ಕೊಡ್ಬೇಕು. ಆರೋಗ್ಯ ಏನ್ ಕೆಡಂಗಿಲ್ಲ. ಆಧ್ಯಾತ್ಮ ಸಾಧನೆ ಮಾಡುವುದಕ್ಕೆ ನೀವು
ನಿದ್ದೆ ಕಡಿಮೆ ಮಾಡಿದ್ರೆ ಏನು ಆರೋಗ್ಯ ಕೆಡಲ್ಲ, ಊಟ ಕಡಿಮೆ ಮಾಡಿದ್ರು ಏನು ಆರೋಗ್ಯ ಕೆಡಂಗಿಲ್ಲ. ಆ ಉಂಡದ್ರದು ನಿದ್ದೆ ಮಾಡಿದ್ರದು ಫಲ ಆ ಆಧ್ಯಾತ್ಮ ಸಾಧನೆ ಒಳಗೆ ಸಿಗ್ತಿರ್ತದೆ. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಈ ಒಂದು ಪ್ರಾಣಲಿಂಗಿ ಸ್ಥಳದ ತಾಮಸ ನಿರತನ ಸ್ಥಳಕ್ಕೆ ಸಂಬಂಧಪಟ್ಟಂತ ವಚನ ಇಲ್ಲಿ ಅನುಭವಕ್ಕೆ ಪ್ರಾಶಸ್ತ್ಯ ಕೊಟ್ಟರೆ, ಅನುಭವ ಅಂತಂದ್ರೆ ಆತ್ಮವನ್ನ ಅನುಭವಿಸುವುದು ಅನುಭವ, ಇಂದ್ರಿಯಗಳ ಸುಖಗಳನ್ನು ಅನುಭವಿಸುವುದು ಅನುಭವ. ಇದನ್ನ ಹೇಳ್ಕೊಂಡು ಬರ್ತಾ ಇದ್ದೀವಿ. 3ನೇ ವಚನ ಯಶಸ್ವಿಯಾಗಿ ಮುಗಿತು. ಸಕಲ ಸಂಚಲ ಒಳೆದು ವಿನಯದಿಂದ ಕೇಳದಿರ್ದೊಡೆ. ಏನಿರ್ಬೇಕು? ಈ ಒಂದು ಸಾಧನೆ ಮಾಡುವಲ್ಲಿ ವಿನಯ ಅನ್ನೋದು ಬಹಳ ಮುಖ್ಯ. ಏನ್ ಹೇಳ್ತಾರ? ಕೇಳಬೇಕು. ಬರೀ ಕೇಳೋದಷ್ಟೇ ಅಲ್ಲ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳವುದು ನರರಿಯ ಮುಕುತಿ. ಅಂದ್ರೆ ಬರೇ ಆಲಿಸಿದ್ರೆ ಆಗಂಗಿಲ್ಲ, ಆಲಿಸೋದ್ರೊಳಗೆ ಪಾಲಿಸೋದನು ಆದ. ಆ ಪಾಲನೆಯನ್ನ ಯಾರು ವಿನಯದಿಂದ ಮಾಡ್ತಾರ ಅವರಿಗೆ ಆ ಮೋಕ್ಷದ ಸುಖ ಸಿಗ್ತದ ಅನ್ನೋಂಥ ವಿಚಾರ ಹೇಳಿ, ವಿನಯ ಇಲ್ಲಲ್ಲಿ ಅಂತಂದ್ರೆ ಯಾವ ಸಾಧನೆನೂ ಆಗಂಗಿಲ್ಲ. 4ನೇ ವಚನ ಅನುಭಾವವೆಂದೆಂಬಿರಿ. ಅನುಭಾವವೆಂದೆಂಬಿರಿ. ಅನುಭಾವವೆಂಬುದು ನೆಲದ ಮರೆಯ ನಿಧಾನ ಕಾಣಿರು. ಅನುಭವ ಅಂದ್ರೆ ಹೆಂಗದಪ್ಪ ಅಂದ್ರ, ಈ ಜಗತ್ತಿನಾಗ ನೀವು ಎಷ್ಟೇ ಸಂಪಾದನೆ ಮಾಡಿರ್ಬೋದು, ಏನು ಬಂಗಾರ ರೊಕ್ಕ ರೂಪಾಯಿ ಮನಿ ಏನೇನ್ ಮಾಡಿರಿ ಎಲ್ಲ ಒಟ್ಟು ನೆಲದ ಒಳಗಿಂದೆ, ಅದು ಭೂಮಿ ಒಳಗಿಂದೆ. ನಿಂಬಲ್ಲಿ ಒಂದು ವಜ್ರ ಅದ ಅಂದ್ರೂ ಅದು ಭೂಮಿ ಒಳಗಿಂದೆ. ಹೆಂಗದಪ್ಪ ಅಂದ್ರೆ ನಿಮ್ಮ ಅನುಭವ ನೆಲದ ಮರೆಯ ನಿಧಾನ. ನಿಧಾನ ಅಂದ್ರೆ ಸಂಪತ್ತು, ನಿಧಿ ಇದ್ದಂಗದ. ನೆಲ ಅಂದ್ರೆ ನಿಮ್ಮದು ಕಾಯ ವಾಚ ಮನಸ. ಕಾಯದೊಳಗೆ ಏನದ? 3 ಶರೀರಗಳು, 5 ಕೋಶಗಳು. ವಾಚಕ ಅಂದ್ರೆ ಬಾಯಿಯೊಳಗಿನ ಮಾತುಗಳು. ಮನಸ್ಸಿನೊಳಗ 5 ಅಂತಃಕರಣೇಂದ್ರಗಳು, ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಹಿಂಗೆಲ್ಲ ಏನದಾವ, ಇವುದ್ರಲಿಂತೆ ಅದನ್ನ ಪಡ್ಕೋಬೇಕಾಗ್ಯದ. ಅನುಭವವೆಂಬುದು ರಚ್ಚಯ ಮಾತೆ. ಅನುಭವ ಅನ್ನೋದು ಎಲ್ಲಿ ಹರಟಿ ಹೊಡೆದು ಮಾತಾಡಿದ್ರೆ ಅನುಭವ ಆಗ್ತದೇನು? ಅದು ಮಾತನಾಡುವ ಸುದ್ದಿ ಅಲ್ಲದು. ಅವು ಅನುಭವಿಸುವ ಅನುಭವ, ಮಾತನಾಡುವ ವಿಚಾರ ಅಲ್ಲ. ಅನುಭವವೆಂಬುದೇನು? ಸಂತೆಯ ಸುದ್ದಿಯೇ. ಎಲ್ಲರೂ ಕುಂತು ಏನಾರ ಸಂತೆಗೆ ಮಾತಾಡಂತ ಮಾತೇ. ನಾವು ಸಂತೆಗೆ ಒಬ್ರಿಗೊಬ್ರು ಸಿಕ್ಕಾಗ ಎಲ್ಲಿ ಬೇಕಲ್ಲಿ ಮಾತಾಡ್ತಾರಲ್ಲ. ಇನ್ನೊಂದ್ ಕಡೆ ಲಗ್ನಕ್ಕೆ ಹೋಗಿದ್ದೆವು, ಅಲ್ಲೇ ಒಂದಿಷ್ಟು ಮಂದಿ ಕುರ್ಚಿ ಹಾಕೊಂಡು ಚಾಲು ಮಾಡಿಬಿಟ್ರು. ಅನ್ನೋದಷ್ಟೇ. ಅನುಭವ ಎಲ್ಲೇರ ಕೂತು ಮಾತಾಡೋದಲ್ಲದು. ಯಾರಿಗಿ ಹೇಳೋ ಮಾತಲ್ಲ, ಯಾರಲಿಂತ ಕೇಳೋ ಮಾತಲ್ಲ. ಸುಮ್ಮ ಕುಂತು ನಮ್ಮೊಳಗೆ ನಾವು ಅನುಭವಿಸುವುದು ಅಷ್ಟೇ. ಮತ್ತೆ ಅನುಭವವೆಂಬುದು ಬೀದಿಯ ಪ್ರಸಾರ. ಆ ಅನುಭವ ಅನ್ನೋ ಸುದ್ದಿ ಮೈಕ್ ಇಟ್ಕೊಂಡು ನೋಟಿಸ್ ಕೊಡ್ತಾರವು, ಡಂಗುರ ಸಾರವು. ಹಂಗ ಬೀದಿಯಾಗ ಪ್ರಚಾರ ಮಾಡೋಂಥದ್ದೇನದು? ಏನ ಹೇಳುವೇನಯ್ಯ, ಹ್ಯಾಂಗ ಹೇಳಪ್ಪ? ಅನುಭವದ ಘನವನ್ನು, ಈ ಅನುಭವದ ಘನತೆ ಏನು ಆದ, ಎಷ್ಟು ಆದ ಅಂತ ಹೆಂಗ ಹೇಳಲಿಲ್ಲ. ಇದು ಅನುಭವಿಗಳ ಸಮಸ್ಯೆ. ಇರ್ತದೆ. ಅನುಭವ ಆಗಿರ್ತದ, ಆತ್ಮದ ಅನುಭವ ಆಗಿರ್ತದ.
ಅದು ಹೇಳ್ಬೇಕಂದ್ರೆ ಬಹಳ ಕಠಿಣ ಅದು. ಬಹಳ ಕಠಿಣ. ಹೆಂಗೆ ಹೇಳಿ, ಅದು ಹಿಂಗ ತೆಗೆದು ಕೈಯ ಕೊಟ್ಟು ಕಣ್ಣಿಗೆ ತೋರಿಸಿ ಹಿಂಗ ಪ್ರಾಕ್ಟಿಕಲ್ ಆಗಿ ನಿಮ್ ಒಬ್ಬರ್ಲಿಂತ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಲಕ್ಕೂ ಬರಲ್ಲ. ಮತ್ತ ಅನುಭವ ನೀವೇ ಮಾಡ್ಕೋಬೇಕು, ಕೇಳ್ಬೇಕಷ್ಟೇ. ಕೇಳಿ ಹಿಂಗಂತೇಳಿ ನೀವೇ ಪ್ರಾಕ್ಟೀಸ್ ಮಾಡ್ಬೇಕು, ನೀವೇ ಪ್ರಯತ್ನ ಮಾಡ್ಬೇಕು. ಅನುಭವವೆಂಬುದು ರಚ್ಚಯ ಮಾತೆ. ಅದನ್ನೇನು ಗುದ್ದಾಡಿ ಕಲಿತೀನಿ ಅಂದ್ರೂ ಸಾಧ್ಯ ಇಲ್ಲ, ಜಗಳಾಡ್ತೀನಿ ಅಂದ್ರೂ ಆಗಲ್ಲ. ಸಂತಿ ಸುದ್ದಿಗತ್ಲೆ ಓಸು ಮಂದಿ ಕೂಡಿ ಅದ್ರ ಬಗ್ಗೆ ಒದರಾಡಿದ್ರೆ ಆಗಂಗಿಲ್ಲ. ಬೀದಿ ಒಳಗೆ ಪ್ರಚಾರ ಮಾಡಿದ್ರು ಅದು ಆಗಂಗಿಲ್ಲ. ಏನ ಹೇಳುವೆನಯ್ಯ ಅನುಭವದ ಘನವನು, ಆನೆಯ ಮಾನದೊಳಗಿಕ್ಕಿದೊಡೆ ಅಡಗುವುದೇ ದರ್ಪಣದೊಳಗಲ್ಲದೆ. ಹಾಗೆ ಕಂಡಲ್ಲಿ ಗೋಷ್ಠಿ ನಿಂದಲ್ಲಿ ಬಂದಲ್ಲಿ ಅನುಭವ ಮಾಡುವ ಪಾತಕರು ಎನಗೊಮ್ಮೆಯೂ ತೋರದಿರಯ್ಯ. ಎಲ್ಲಿ ಬೇಕಲ್ಲಿ ಅದರ ಸುದ್ದಿ ಮಾತಾಡೋದು. ಅಲ್ಲಿ ಕುಡುಕರು ಒಂದಿಷ್ಟು ಮಂದಿ ಬಂದಿದ್ರು ಅಂತಂದ್ರ ಅವ್ರೇನ್ ಮಾಡ್ತಾರ, ಆ ಒಂದು ಸತ್ಸಂಗದಾಗ ಅನುಭವ ಗೋಷ್ಠಿ ಒಳಗ ಮಹಾತ್ಮರು ಕೆಲವೊಂದು ದೃಷ್ಟಾಂತಗಳ ಕೊಟ್ಟಿರ್ತಾರಲ್ಲ, ಅವು ಅವ್ರಿಗೆ ಗೊತ್ತಾಗ್ಬಿಟ್ಟಿರ್ತಾವ. ಆ ದೃಷ್ಟಾಂತ ಕಥೆಗಳನ್ನ ಏನ್ ಮಾಡ್ತಾರ, ಕುಡಿದು ಹೆಂಡದ ಅಂಗಡಿಗೆ ಈ ಪ್ರವಚನದ ವಿಚಾರಗಳನ್ನ ಮೆಲ್ಕ್ ಹಾಕ್ತಿರ್ತಾರೆ. ಹೆಂಡ ಕುಡಿದು ನಿಷಾದಾಗ. ಎಲ್ಲಿ ಬೇಕ ಅಲ್ಲಿ ಏನ್ ಮಾಡ್ಬೇಕು, ಕಂಡಲ್ಲಿ ಗೋಷ್ಠಿ ಎಲ್ಲಿ ಬೇಕ ಅಲ್ಲಿ ಹಾದಲ್ಲೆಲ್ಲ ಅದೇ ಮಾತ. ನಿಂದಲ್ಲಿ ಅದೇ ಗೋಷ್ಠಿ. ಮಳಿ ಬರ್ತದ ಬಿಸಿಲದ ಅಂತೇಳಿ ಎಲ್ಲರೇ ನೆಳ್ಳಿಗೆ ನಿಂತ್ರ ಅಲ್ಲಿನೂ ಚಾಲೂನೇ. ಬಂದಲ್ಲಿ ಬಸ್ಸಿನಾಗ ರೈಲ್ವೆದಾಗ ಎಲ್ಲಿ ಬೇಕಲ್ಲಿ ಸಿಕ್ಕಲ್ಲಿ ಅದನ್ನೇ ಮಾಡುವಂತವ್ರು. ಇವರಿಗೆಲ್ಲ ಏನಂದ್ರ ಪಾತಕರು ಅಂತಂದ್ರು. ಎದಕ್ಕೆ ಹಿಂಗಂತಾರಂದ್ರ, ಪಾಂಡಿತ್ಯ ಪ್ರದರ್ಶನ ಮಾಡಬೇಕು ಅನ್ನಂಥದ್ದು ಒಳಗಲಿಂತ ಅವರಿಗೆ ಬಹಳ ತುಮುಲ ಇರ್ತದ. ಹಿಂಗಾಗಿ ಎದುರೊಬ್ರು ಯಾರ ಸಿಕ್ಕರು ಸಾಕು ಅವರಿಗೆ ಒಂದು ಪಿನ್ನಿಂಗ್ ಚಾಲೂನೇ ಆಗ್ಬಿಡ್ತದ. ಹಂಗಾಗ್ಬಾರ್ದು. ಒಟ್ಟ ಏನು ಗೊತ್ತೇ ಇಲ್ಲ ನನಗನ್ನಂಗಿರ್ಬೇಕು, ಸೈಲೆಂಟ್. ಆ ವಿಷಯ ನನಗೇನು ಗೊತ್ತಿಲ್ಲ ಅಂತ. ಇಲ್ಲೊಬ್ಬರು ಸರ್ ಅದಾರ, ಎಲ್ಲ ಬುದ್ಧನ ತತ್ವಗಳು ಏನೆಲ್ಲ ತಿಳ್ಕೊಂಡು ಅರಗಿಸ್ಕೊಂಡು ಕುಡಿದು ಬುದ್ಧ ಹೆಂಗ ಬೋಧಿಸತ್ವದ ಗಿಡದ ತೆಳಗೆ ಕುಂತ ಧ್ಯಾನ ತಪಸ್ನಾಗ ಅದನ್ನ ಹಂಗೆ ತಪಸ್ನಾಗ ಕೂತ್ಬಿಟ್ಟಾರವ್ರು. ಈಗ ಅದರ ಇಲ್ಲಿ ಬ್ಯಾಚುಲರ್ ಕಾಲೇಜ್ ಲೆಕ್ಚರರ್ ಇದ್ದು ಮದ್ವಿ ಮಾಡ್ಕೊಂಡಿಲ್ಲ, ರಿಟೈರ್ ಆಗ್ಯಾರ. ಒಂದ್ ಕಡೆ ಧ್ಯಾನ ತಪಸ್ಸಿನಾಗ ಕೂತ್ಬಿಟ್ರವ್ರು. ನಮಗೊಬ್ರು ಹೇಳಿದ್ರು, ಬುದ್ಧಿಸ್ಟ್ ಏನಾರ ತಿಳ್ಕೊಬೇಕಾದ್ರೆ ಅಲ್ಲಿ ಹೋರಿ ಬಹಳ ಚಂದ ಎಲ್ಲ ತಿಳಿದವ್ರಿಗೆ ಹಂಗ ಹಿಂಗ ಅಂತ ಹೇಳಿ. ಅವ್ರ ಹೆಸರ ಏನ ಅದ ಹೇಳ್ತೀನಿ, ನೆನಪ ಬರೋವಲ್ದು. ಚಲೋ ಮನುಷ್ಯ ತಪಸ್ಸಿ ಕೂತ್ ಬಿಟ್ಟಾರ. ಅವ್ರ ಹಂಗ ಹೇಳೋಣ, ನಾನೇನ್ ಮಾಡ್ದೆ, ಅವ್ರ ಬಲ್ಲಿ ಹೋದೆ. ಒಳಗ್ ಬಾ ಅಂದ್ರು. ಹೊರಗೆ ವೇಟ್ ಮಾಡ್ಬೇಕು. ಅಲ್ಲಿ ಹೋಗೋಣ ಸೀದಾ ಒಳಗ್ ಹೋಗಂಗಿಲ್ಲ, ಹೊರಗೆ ವೇಟ್ ಮಾಡ್ಬೇಕು. ಒಳಗ್ ನಿಂತ ಹೋಗ್ಬೇಕು. ಸೇವಕಿ ಬರ್ತಾಳ, ಬಂದು ಹಿಂಗ್ ಬಂದಾರ ಅಂತ ಹೇಳಿದ್ರೆ ಅವ್ರ ಒಳಗ್ ಕರೆದ್ರೆ ಹೋಗ್ಬೇಕು, ಇಲ್ಲಂದ್ರೆ ಹೊರಗೆ ಅಲ್ಲೇ ಎಟ್ಟತ್ತಿಗೆ ಬರ್ತಾರ ಅಡ್ತನ ಕಾಯ್ಕೊತ್ಕೊಂಡ್ರು. ಒಳಗಾದೆ. ಒಳಗಾದ್ಮೇಲೆ, ಸರ್ ಬುದ್ಧಿಸ್ಟ್ ಎಲ್ಲ ನೀವು ಪರ್ಫೆಕ್ಟ್ ಅದಿರತ್ತ, ಎಕ್ಸ್ಪರ್ಟ್ ಅದಿರತ್ತ, ಬುದ್ಧನ್ ಫಿಲಾಸಫಿ ತಿಳ್ಕೊಬೇಕಂತ ನನಗೆ ಬಹಳ ಆಸಕ್ತಿ ಆದ ಅಂತ ಹೇಳಿದೆ. ಅವರು, ಯಾರು ಹೇಳಿದ್ರು ಇದೆಲ್ಲ ನಿಮಗೆ ತಿಳಿಸಿಕೊಡೋರು ಯಾರು? ಇಲ್ಲಿ ಯಾರದಾರ ನಿಮಗೆ ಆಸಕ್ತಿ ಅದ? ಇಲ್ಲಿ ಯಾರು ನಿಮಗೆ ತಿಳಿಸಿಕೊಡ್ಲಕ್ಕ? ನಿಮಗೆಲ್ಲ ಗೊತ್ತದತ್ತಲ್ಲ, ಯಾರು ಹೇಳಿದ್ರೆ ನಮಗ್ ಗೊತ್ತದತ್ತ? ನಾನಂತೂ ಯಾರಿಗೆ ಹೇಳಿಲ್ಲಪ್ಪ, ಗೊತ್ತದಂತ ನಾ ಯಾರಿಗೆ ಹೇಳಿಲ್ಲ. ಒಂದು ಬುದ್ಧನ ಸುದ್ದಿ ಸಹಿತ ಇನ್ನೊಬ್ಬರಿಗೆ ನಾನು ಮಾತಾಡಿಲ್ಲ.
ನಿಮ್ಗೆ ಯಾರೋ ಹೇಳಿದ್ರ ಅದು ತಗೊಂಡು ನೀವು ಇಲ್ಲಿಗೆ ಬಂದಿರಿ, ಇದು ಏನು ವರ್ಕೌಟ್ ಆಗಂಗಿಲ್ಲ, ನನಗೆ ಗೊತ್ತದ ಅಂತೇಳಿ ನಾನು ನಿಮಗೆ ಹೇಳಿದ್ರ ನೀವು ಇವ್ರಿಗೆ ಗೊತ್ತದ ನೀವು ಕೇಳಿದ್ರೆ ವರ್ಕೌಟ್ ಆಗಲ್ಲ ಅದು. ಮತ್ತೆ ವರ್ಕೌಟ್ ಆಗ್ಬೇಕಂದ್ರೆ ಹೆಂಗ್ ಮಾಡ್ಬೇಕು? ಕುಂದಿರ್ಬೇಕು. ನಾ ಹೆಂಗ್ ಕೂತೀನಿ ಹಂಗೆ ಕುಂದಿರ್ಬೇಕಂದ್ರೆ ಬುದ್ಧ ಹೆಂಗ್ ಕೂತಾನ ಹಂಗೆ ಕೂತು ಬುದ್ಧನಾದ್ರ ಬುದ್ಧಿಷ್ಟು ಗೊತ್ತಾಗ್ತದ. ಕೂತು ಮಾತಾಡ್ತೀನಿ ಅಂದ್ರೆ ಗೊತ್ತಾಗಲ್ಲ ಅಂದ್ರೆ ಅನುಭವಿಸಬೇಕು. ಅನುಭಾವಿಗಳಾಗಿ ಅನುಭವಿಸಬೇಕು. ಕೇಳೋದ್ರಿಂದ ಆಗಲ್ಲ. ಅದೇ ಹೇಳಿದ್ರು ಅವ್ರು. ಅನುಭವದ ಅರ್ಥ ಆಗ್ಲಿಕ್ಕತ್ತಿರ್ಬೇಕು ನಿಮಗೆ. ಕುಂತ ಅನುಭವಿಸ್ಬೇಕದು. ಒಂದ್ ಕಡೆ ನಿಶ್ಚಲ ನಿರ್ಮಲ ಆಗಿ ಅನುಭವಿಸಬೇಕು. ಮಾತಿನಿಂದ ಆಗ ಕೆಲಸ ಅಲ್ಲದು. ಓಸು ಮಂದಿ ಕೂಡಿ ಚರ್ಚೆ ಮಾಡಿ ವರ್ಕ್ಶಾಪು ಚರ್ಚಾಗೋಷ್ಠಿ ಮಾಡಿದ್ರು ಆಗದಲ್ಲ. ತನ್ನೊಳಗೆ ತಾನು ಅನುಭವಿಸಬೇಕು. ಅದು ಅನುಭವ. ಎಲ್ಲಿ ಬೇಕಲ್ಲಿ ಮಾತಾಡೋದ ಅಲ್ಲ. ಅನುಭವವೆಂದೆಂಬಿರಿ, ಅನುಭವವೆಂಬುದು ನೆಲದ ಮರೆಯ ನಿಧಾನ ಕಾಣಿರು. ಅದೇನು ಹೊರಗಿಲ್ಲದು, ಒಳಗಿಂದದ. ಒಳಗಿನ ಸುದ್ದಿ ಅದು. ಹೊರಗಿಂದ ಅಲ್ಲದು. ಹೊರಗೆ ಹೇಳೋದು ಕೇಳೋದು ಅಲ್ಲದು, ಒಳಗಿನ ಸುದ್ದಿ. ಅನುಭವವೆಂಬುದೇನು ರಚ್ಚೆಯ ಮಾತೆ, ಅನುಭವವೆಂಬುದೇನು ಸಂತೆಯ ಸುದ್ದಿಯೇ, ಅನುಭವವೆಂಬುದೇನು ಬೀದಿಯ ಪಸಾರವೇ. ಏನು ಹೇಳುವೆನಯ್ಯ ಅನುಭವದ ಘನವನು. ಆನೆಯ ಮಾನದೊಳಗಿಕ್ಕಿದೊಡೆ ಅಡಗುವುದೇ, ದರ್ಪಣದೊಳಗಲ್ಲದೆ. ಅದು ಹೆಂಗಾಗ್ತದ ಅಂತಂದ್ರ ಪ್ರತಿಬಿಂಬದ ಸುದ್ದಿ ಮಾತಾಡ್ತೀವಿ ನಾವು. ಆನಿ ನೋಡ್ಲಾರ್ದೆ ಆನಿ ಪ್ರತಿಬಿಂಬದ್ದು ಸುದ್ದಿ ಮಾತಾಡ್ತೀವಿ ನಾವು. ಅದೆಲ್ಲ ಮಾತಾಡಿದ್ರೆ ಹೆಂಗಾಗ್ತದಂದ್ರ ದರ್ಪಣದೊಳಗಿರುವ ಆನಿ ಸುದ್ದಿ ಮಾತಾಡ್ದಂಗ. ಆಕ್ಚುಯಲ್ ಆನಿ ನೋಡ್ಬೇಕು ಅಂತಂದ್ರೆ ಅನುಭವಿಸಬೇಕಷ್ಟೆ. ಅವ್ರ ಆನಿ ಅಂತಾರ, ನಾನೇನಂತೀನಿ ಹುಲಿ ಅಂತೀನಿ. ಚಿತ್ತರದೊಳಗಿನ ಹುಲಿ ನೋಡಿದ್ರೆ ಅಂಜಿಕೆ ಬರ್ತದೆ ನಿಮಗೆ? ಚಿತ್ತರದೊಳಗಿನ ಹುಲಿಯ ಬಗ್ಗೆ ವರ್ಣನೆ ಮಾಡಿದ್ರ ಅದು ಭಯಂಕರ ಕ್ರೂರ ಇರ್ತದ. ಅದು ನಮ್ಮನ್ನು ಹರ್ಕೊಂಡು ತಿಂದು ಬಿಡ್ತದ. ಹಂಗ ಹಿಂಗ ಏನ್ ಹೇಳಿದ್ರೆ ಅಂಜಿಕೆ ಬರ್ತದೆ ನಿಮಗೆ? ಹುಲಿಯ ಲೀಲೆಗಳನ್ನ ಕುರಿತು 1000 ವರ್ಷ ಪ್ರವಚನ ಮಾಡಿದ್ರೂ ಹುಲಿ ಎದುರು ಬಂದಾಗ ಏನ್ ಅನುಭವ ಆಗ್ತದ, ಆ ಅನುಭವ ಆಗ್ಲಿಕ್ಕೆ ಸಾಧ್ಯ ಅದ ಏನಂತ ಕೇಳಕತ್ತಾರ. ಹುಲಿ ಎದುರು ಬಂದಾಗ ಏನ್ ಅನುಭವ ಆಗ್ತದ ಆ ಸುದ್ದಿಯನ್ನ ನಾವು ಪ್ರವಚನದ ಮೂಲಕ ಮಾತನಾಡಿದರೆ ಆ ಅನುಭವ ಆಗ್ಲಿಕ್ಕೆ ಸಾಧ್ಯ ಅದ ಏನು? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಅದು ಏನದಂತಂದ್ರ ಅನುಭವಿಸುವ ವಿಷಯ ಅದ. ಅದು ಹೇಳುವ ಕೇಳುವ ವಿಷಯ ಅಲ್ಲ. ಹೇಳಿದ್ರ ಕೇಳಿದ್ರ ದುಃಖ ನಿವೃತ್ತಿನೂ ಆಗಲ್ಲ, ಪರಮಾನಂದ ಪ್ರಾಪ್ತಿನೂ ಆಗಲ್ಲ. ಒಳಗೆ ಆಲೋಚನೆಯಲ್ಲಿ ತೊಡಗಬೇಕು. ಒಳಗೆ ಆಲೋಚನೆಯಲ್ಲಿ ವಿಚಾರ ಮಾರ್ಗ. ಇದು ವಿಚಾರ ಮಾರ್ಗ. ವಿವೇಕವುಳ್ಳವರಾಗಿ ನನ್ನ ಮನಸ್ಸು ಯಾವ ಶಬ್ದಗಳ ಬೆನ್ನ ಹಿಂದ ಹತ್ತಲಕತ್ತದ, ಯಾವ ರೂಪಗಳ ಬೆನ್ನ ಹಿಂದ ಹತ್ತಲಕತ್ತದ, ಯಾವ ವಿಷಯಗಳ ಬೆನ್ನ ಹಿಂದ ಹತ್ತಲಕತ್ತದ, ಆ ವಿಷಯಗಳಲ್ಲಿ ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ಹೇಳಿ
ಅದನ್ನ ತಿಳ್ಕೊಂಡು ಅನಾತ್ಮವನ್ನ ತ್ಯಾಗ ಮಾಡಿ ಕೇವಲ ಆತ್ಮವನ್ನ ಗ್ರಹಣ ಮಾಡಿದರೆ ಅದು ಅನುಭವ. ಅನಾತ್ಮವನ್ನ ಗ್ರಹಣ ಮಾಡಿದರೆ ಸುಖ ದುಃಖ ಅನುಭವ. ಆತ್ಮವನ್ನು ಮಾತ್ರ ಗ್ರಹಣ ಮಾಡಿದರೆ ಅಲ್ಲಿ ಆನಂದ. ಎಲ್ಲಿ ಆನಂದ ಇರ್ತದ ಅಲ್ಲಿ ದುಃಖ ಚಿಂತೆ ಭಯ ಇರಲ್ಲ. ಆನಂದ ಇರಬೇಕಾದ್ರೆ ಆತ್ಮದ ಟಚ್ ಇರಬೇಕು. ಆತ್ಮದ ಟಚ್ ಇದ್ದವನಿಗೆ ಭಯ ಇಲ್ಲ, ಆತ್ಮದ ಟಚ್ ಇಲ್ಲದವನಿಗೆ ಭಯ ದುಃಖ ಚಿಂತೆ ಸಹಜ. ಅದಕ್ಕೆ ಅನುಭಾವಿಗಳಾಗಿ ಅನಾತ್ಮದ ಗ್ರಹಣವನ್ನ ತ್ಯಜಿಸಿ ಆತ್ಮ ಸ್ವರೂಪದ ಆನಂದ ಅನುಭವಿಸುವಂತ ಸಂಕಲ್ಪ ಮಾಡಿ ಎಲ್ಲಿ ಬೇಕಲ್ಲಿ ಅದರ ಸುದ್ದಿ ಮಾತನಾಡಿದರ ಅದು ನಿಜವಾದ ಅನುಭಾವಿಗೆ ಕೆಟ್ಟ ಅಸಹ್ಯ ಅನಿಸ್ತಿರ್ತದೆ. ನಿಜವಾದ ಅನುಭಾವಿಗೆ ಅದು ಅಸಹ್ಯ ಬರ್ತಿರ್ತದೆ. ಮಾತನಾಡುವ ಅನುಭವಿಗಳು, ಅನುಭವದ ಮಾತನಾಡುವವರು, ಕೇಳೋರು ಹೇಳೋರು ಶಾಸ್ತ್ರಿಗಳು ಏನಿರ್ತಾರ ಅವ್ರಿಗೆ ಎಲ್ಲಿ ಬೇಕಲ್ಲಿ ಏನ್ ಮಾತಾಡಿದ್ರೆ ಚಂದ ಕಾಣಿಸ್ತದ. ನಿಜವಾದ ಅನುಭಾವಿಗಳಿದ್ರು ಅಂತಂದ್ರೆ ಇದೇನಪ್ಪ ಎಲ್ಲಿ ಬೇಕಲ್ಲೇ ಈ ಸುದ್ದಿ ತೆಕ್ಕೊಂಡು ಮಾತಾಡ್ತಾರಲ್ಲ ಅಂತ ಅಸಹ್ಯ ಅನಿಸ್ತದೆ. ಏನ್ ಮಾಡ್ಲಕ್ಕಾಗ್ತದೆ? ಮಾತಾಡ್ತಿರ್ತಾರ, ಹ್ಞೂ ಅನ್ಬೇಕಷ್ಟೆ. ಅಂದ್ರೆ ಏನು? ತಾಮಸ ನಿರಸನ ಸ್ಥಳ ಅಂತಂದ್ರೆ ಇದ್ರೊಳಗೆ ಏನೇನು ತಾಮಸಗಳು ಹೇಳಿದ್ರು ಅಲ್ಲಿಂದ ಇಲ್ಲಿ ತನಕ ನೀವು ತಾಮಸಗಳ ಪಟ್ಟಿ ಮಾಡಬೇಕು. ಕಂಡಲ್ಲಿ ನಿಂದಲ್ಲಿ ಬಂದಲ್ಲಿ ಆತ್ಮದ ಜ್ಞಾನದ ವಿಚಾರಗಳನ್ನ ಹಂಚ್ಕೊಳಕ್ ಹೋಗಬಾರದು. ಇದು ತಾಮಸ, ಇದು ಅಜ್ಞಾನ. ಅವ್ರಿಗೆ ಬೇಕಾಗಿರ್ತದೋ ಬೇಡಾಗಿರ್ತದೋ. ಎದುರಿದ್ದವ್ರಿಗೆ ಕೇಳುವ ಆಸಕ್ತಿ ಇದ್ರೂ ಸಹಿತ ಅವ್ರು ಏನಾರ ಸಿಕ್ಕಿರಿ ಒಂದಿಟ್ಟು ಏನಾರ ಜ್ಞಾನ ಹೇಳ್ರಿ ಅಂತೇಳಿ ಎಲ್ಲರಿ ಕೇಳಿದ್ರ ಎಲ್ಲಿ ಬೇಕಲ್ಲಿ ಹೇಳೋ ವಿಚಾರ ಅಲ್ಲಪ್ಪ ಇದು. ನಾನಿದ್ದಲ್ಲರೆ ನೀನು ಬಾ, ನೀನಿದ್ದಲ್ಲರೆ ನಾನು ಬರ್ತೀನಿ, ಒಂದ್ ಕಡೆ ಕೂತು ಚರ್ಚೆ ಮಾಡಬೇಕು ಅಂತ ಹೇಳ್ಬೇಕು. ಏನ್ ಹೇಳಕತ್ತಿದ್ದೆ? ನಮ್ಮ ಒಂದು ಈ ವಿಚಾರವನ್ನ ಎಲ್ಲಿ ಬೇಕಲ್ಲಿ ತೆಗಿಬಾರ್ದು. ಆಮೇಲೆ ಮುಂದ ಅದರ ಸುದ್ದಿ ಕೇಳೋರು ಎಷ್ಟು ಯೋಗ್ಯರದಾರ ಅವ್ರ ಯೋಗ್ಯತೆ ನೋಡಿ ಅವ್ರ ಯೋಗ್ಯತೆಗೆ ತಕ್ಕಂತೆ ಅವ್ರೇನು ಉತ್ತಮ ಅಧಿಕಾರಿನೋ ಮಧ್ಯಮ ಅಧಿಕಾರಿನೋ ಕನಿಷ್ಠ ಅಧಿಕಾರಿನೋ ಅವರ ಯೋಗ್ಯತೆಗೆ ತಕ್ಕಂತೆ ನಾವು ಹೇಳಬೇಕು. ಅದಕ್ಕೊಂದು ಸಮಯ ಸಂದರ್ಭ ಸೃಷ್ಟಿ ಮಾಡಿ ಅದಕ್ಕೊಂದು ವಿಶೇಷ ಗೌರವ ಕೊಟ್ಟು ಹೇಳಬೇಕು. ಬೀದಿ ಬೀದಿಯಾಗ ಸಂತ್ಯಾಗ ಎಲ್ಲಿ ಬೇಕಲ್ಲಿ ಹೇಳೋದು ಅದು ಜ್ಞಾನದ ಕೆಲಸ ಅಲ್ಲ, ಅದು ಅಜ್ಞಾನದ ಕೆಲಸ, ಪಾಂಡಿತ್ಯ ಪ್ರದರ್ಶನ. ಇವರು ಭಾರಿ ಆಧ್ಯಾತ್ಮ ಜೀವಿಗಳದಾರ, ಸ್ವಲ್ಪ ಹೊತ್ತು ಅವ್ರಿಗೆ ಅವಕಾಶ ಕೊಡ್ರಿ, ಏನಾರ ಮಾತಾಡ್ಲಿ ಅಂತ ಹೇಳಿಕೆ ಎಲ್ಲಿ ಬೇಕಲ್ಲಿ ಅವಕಾಶ ಕೊಡೋಣ. ಅವಕಾಶ ಕೊಟ್ಟಾರ ಅಂತ ಹೇಳಿ ಕಿರಾಣಿ ಅಂಗಡಿಯಾಗ ಕಿರಾಣಿ ಮಾಲ್ ಲೀಸ್ಟ್ ಬರ್ಸಿ ಅವ್ರಲ್ಲಿ ಮಾಲ್ ಕೊಡೋ ಟೈಮ್ನಾಗ ನಾವಿಲ್ಲಿ ಸತ್ಸಂಗ ಮಾಡ್ತೀವಿ ಅಂದ್ರೆ ಅದೆಲ್ಲ ಆಗ ಮಾತಲ್ಲ. ಅದರಿಂದ ಏನು ಉಪಯೋಗ ಇಲ್ಲ, ಏನು ಲಾಭ ಆಗಂಗಿಲ್ಲ.
ಯಾಕೆ ಬೇಡ ಹಂಗೆ ಮಾಡಬೇಡ ಅಂತ ಯಾಕಂತಾರೆ ಗೊತ್ತಾ? ಲಾಭ ಆಗಂಗಿಲ್ಲ. ಲಾಭ ಆಗ್ಬೇಕಲ್ಲ. ಯಾರು ಬೇಕವ್ರಿಗೆ ಎಲ್ಲಿ ಬೇಕಲ್ಲಿ ಏನ್ ಬೇಕದು ಹೇಳಿದ್ರೆ ಅದರಿಂದ ಲಾಭ ಏನು? ಸುಮ್ಮನೆ ಒದರಾಡಿಕೊಂಡ್ಕೆ ಗಂಟ್ಲು ಶೋಷಣೆ ಅಷ್ಟೇ, ಟೈಮ್ ವೇಸ್ಟ್ ಕೆಲಸ, ಉಪಯೋಗ ಇಲ್ಲ ಅಂತ ಆ ರೀತಿ ಮಾಡೋದು. ಆತ್ಮಲಾಭ ಆಗಂಗಿಲ್ಲ. ಇದೆಲ್ಲ ತಾಮಸ ಬುದ್ಧಿ ಅಂತ ಇದೆ. ಎಲ್ಲಿ ಬೇಕಲ್ಲಿ ಕೇಳೋದು ಹೇಳೋದು ಮಾಡೋದು ಇದೆಲ್ಲ ತಾಮಸ ಬುದ್ಧಿ. ಏನ್ ಮಾಡೋದು? ಯಾವಾಗ್ಲೂ ಅದು ಎಲ್ಲಿ ನಡೆದಿರ್ಬೇಕು? ಒಳಗೆ ನಡೆದಿರ್ಬೇಕು. ಹೊರಗೆ ನಡೆಸ್ಲಕ್ ಹೋಗ್ಬಾರ್ದು. ಅದು ಹೊರಗೆ ನಡೆಸ್ಲಕ್ ಹೋದ್ರಿ ಗದ್ದಕ್ಕೆ ಬರ್ತೀರಿ. ಒಳಗೆ ನಡಿಬೇಕು. ಒಂದ್ ಯಾರ ತತ್ವಪದ ಹಾಡ್ರಿ. ವಿಚಾರ ಸಾಗರಕ್ಕೆ ಹೋಗೋಣ. ರಕ್ಷಕನೇ ನಿನ್ನ ಜ್ಞಾನವೇನೋ ವಿಠಲ, ದೀನ ರಕ್ಷಕನೇ ನಿನ್ನ ಜ್ಞಾನವೇನೋ ವಿಠಲ, ಏನಂಗಿತ್ತು ಮೆಚ್ಚಿಕೋ ಮೆಚ್ಚಿಸುವೇನ ನಿನ್ನ ವಿಠಲ. ಊರಿ ನಿನ್ನ ಮೆಚ್ಚಿಸುವೆನೋ, ವೇದವ ಅದಗೆ ಇಟ್ಟೆವೋ, ಮೆಚ್ಚಿಸುವೆನೋ, ದೀನ ರಕ್ಷಕ ನಿನ್ನ ಜ್ಞಾನವೇನೋ ವಿಠಲ. ಮಾತ್ರೆ ಕಳ್ಕೊಡೋದು. ವರ ವಿಷಯ ನಿನ್ನ ಮಾಡಿ ನಿನ್ನ ಮೆಚ್ಚಿಸುವೆನೆ, ಪವನ ಜನ ಸ್ವಾಮಿ ನೀನೇ, ಸ್ವಾಮಿ ನೀನೇ ಆದಿಸಿ ಮೆಚ್ಚಿಸುವೆನೋ, ಪವನಯ್ಯನಯ್ಯ ಚಿನ್ನವಿಟ್ಟು ಮೆಚ್ಚಿಸುವೆನೋ, ಚಿನ್ನವಿಟ್ಟು ಮೆಚ್ಚಿಸುವೆನೋ, ಶ್ರೀ ಏನಿಯರಸನೇ ಪೂರ್ಣಾನಂದ ಸ್ವಾಮಿ ನೀನೇ, ಪುರಂದರ ವಿಠಲ ಪೂರ್ಣಾನಂದ ಸ್ವಾಮಿ ನೀನೇ, ಪುರಂದರ ವಿಠಲ. ದೀನ ರಕ್ಷಕ ಜ್ಞಾನವೇನು ವಿಠಲ, ದೀನ ರಕ್ಷಕ ನಿನ್ನ ಜ್ಞಾನವೇನು ವಿಠಲ, ವಿಠಲ. ಓಂ ನಮಃ ಶಿವಾಯ. ನಿಜಗುಣ ಶಿವಯೋಗಿಗಳ ಹಾಡುಗಳು ಬರಂಗಿಲ್ಲ ಏನು ಯಾರಿಗೆ?
ಇವೆಲ್ಲ ಭಕ್ತಿಗೀತೆಗಳಿವು, ದಾಸರ ಪದಗಳು, ತತ್ವಪದನ ಇವು. ಮತ್ತ ನಾ ಹೇಳೋದು ಏನು ತತ್ವಪದ ಅಂದ್ರೆ ಗೊತ್ತಾಗಲ್ಲ ನಿಮಗ ಏನ್ ಆಡ್ಬೇಕಂತ. ಏನಾರ ನಿಮಗ್ ಬಂದು ಹಾಡಿದ್ರೆ ಹೆಂಗ? ತತ್ವಪದ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ರಿ, ನಿಜಗುಣ ಶಿವಯೋಗಿಗಳ ಪದ್ಯಗಳು ಹಾಡ್ರಿ. ಸಾಕಷ್ಟು ಸರ್ಪಭೂಷಣ ಶಿವಯೋಗಿಗಳದಾರ, ನಿಜಗುಣ ಶಿವಯೋಗಿಗಳದಾರ, ಬಾಲಲೀಲಾ ಮಹಾಂತ ಶಿವಯೋಗಿಗಳದಾರ. ತತ್ವಜ್ಞಾನದ ಪದಗಳು ಹಾಡ್ರಿ ಅಂತಂದ್ರೆ ವಿಠಲ ವಿಠಲ ಅದು ಭಕ್ತಿಗೀತೆ. ಭಾಗವತ ಪುರಾಣದಾಗ ಹಾಡ್ಲಿಕ್ಕ ಯೋಗ್ಯ. ಏನ್ ಬೇಕಾದ ಎಲ್ಲಿ ಬೇಕಲ್ಲಿ ಬಿಚ್ಕೊಂಡ್ ಕೂತ್ರ ಹಂಗ್ರಿ? ತತ್ವಪದ ಹಾಡ್ರಿ ಯಾರು? ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ತತ್ವಭೂಷಣ ಶಿವಯೋಗಿಗಳ ಒಂದು ತತ್ವಪದ. ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮವೇಕೆ? ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮವೇಕೆ? ಪರಮನ ಗಾಣದ ಶಾಂತಿಯೇಕೆ? ಮ್ಯೂಟ್ ಮಾಡ್ರಿ ಮಲ್ಲಪ್ಪ ಗುರುಗಳ. ತಲೆ ಸತ್ಯವಿಲ್ಲದ ಸುಜನತ್ವವೇಕೆ? ತಲೆ ಸತ್ಯವಿಲ್ಲದ ಸುಜನತ್ವವೇಕೆ? ಮೊಳೆವ ಕಾಮನ ಕೊಲ್ಲದ ದಿತನವೇಕೆ? ಅಳಿಯಾಸೆ ಗೆಡದಿನ ಸನ್ಯಾಸವೇಕೆ? ಅಳಿಯಾಸೆ ಗೆಡದಿಹ ಸನ್ಯಾಸವೇಕೆ? ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮವೇಕೆ? ಹರಿವ ವಾಯುವ ನಿಲ್ಲಿಸದ ಯೋಗವೇಕೆ? ಪರಮಾರ್ಥವಿಡಿಯದ ಬಹುಶಾಸ್ತ್ರವೇಕೆ? ಹರಿವ ವಾಯುವ ನಿಲ್ಲಿಸದ ಯೋಗವೇಕೆ? ಪರಮಾರ್ಥವಿಡಿಯದ ಬಹುಶಾಸ್ತ್ರವೇಕೆ? ಕರುಣಿ ಶಾಂತಿಗಳಿಲ್ಲದಿಹ ತಪವೇಕೆ? ಹೊರವಳಗೊಂದಾಗದನುಭವವೇಕೆ? ಹೊರವಳಗೊಂದಾಗದನುಭವವೇಕೆ? ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮವೇಕೆ? ತನುವ ಬೇರಿಡದನು ಸಂಧಾನವೇಕೆ? ತನಗೆ ನಿಶ್ಚಯವಿಲ್ಲದುಪದೇಶವೇಕೆ? ತನುವ ಬೇರಿಡದನು ಸಂಧಾನವೇಕೆ? ತನಗೆ ನಿಶ್ಚಯವಿಲ್ಲದುಪದೇಶವೇಕೆ? ಮನದ ಬಯಕೆಯುಡುಗದ ಮೌನವೇಕೆ? ಮನದ ಬಯಕೆಯುಡುಗದ ಮೌನವೇಕೆ? ಘನವಾನ ಲಿಂಗಸದ ಉಪರತಿಯೇಕೆ? ಘನವನಾಲಂಘಿಸದುಪರತಿಯೇಕೆ? ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮವೇಕೆ? ನೀನಾನೆಂಬುದನಳಿಯದ ಭಕ್ತಿಯೇಕೆ? ನಾನತ್ವವನು ಭೇದಿಸದ ತತ್ವವೇಕೆ? ನೀನಾನೆಂಬುದನಳಿಯದ ಭಕ್ತಿಯೇಕೆ? ನಾನತ್ವ
ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಓಂ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಈ ತತ್ವಜ್ಞಾನ ಅನ್ನುವುದು ಶಂಕರಾಚಾರ್ಯರು ಸನಾತನ ಭಾರತೀಯ ವೇದ ಆಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸಗಳನ್ನು ಆಧಾರವಾಗಿಟ್ಟುಕೊಂಡು ಸಂಸ್ಕೃತ ಭಾಷೆಯಲ್ಲಿ ಇರುವ ಸಾಹಿತ್ಯವನ್ನ ಸಂಸ್ಕೃತ ಭಾಷೆಯಲ್ಲಿಯೇ ಮತ್ತೆ ಹೇಳಿಬಿಟ್ರು. ಹೀಗಾಗಿ ಶಂಕರಾಚಾರ್ಯರ ಸಾಹಿತ್ಯ ಸಂಸ್ಕೃತ ಬಲ್ಲಂತ ಮಹಾತ್ಮರಿಗೆ ಉಪಯೋಗ ಆಯಿತು. ಮತ್ತೆ ಶಿವಾಚಾರ್ಯ ಸಾಹಿತ್ಯ ಅಂತೇನದಲ್ಲ, ಪಂಚಪೀಠ ಜಗದ್ಗುರುಗಳು ಇವ್ರ ಪರಂಪರೆ ಏನದ, ಇವರು ಕೂಡ ಸಂಸ್ಕೃತದಲ್ಲಿ ಓದಿ ಸಂಸ್ಕೃತದ ಶ್ಲೋಕಗಳನ್ನೇ ಆಧಾರವಾಗಿಟ್ಕೊಂಡು ಇವರು ಕೂಡ ಸಂಸ್ಕೃತದಾಗ ಸಿದ್ಧಾಂತ ಶಿಖಾಮಣಿ ಅಂತ ಮಾಡಿಟ್ರು. ಅದು ಕೂಡ ಸಂಸ್ಕೃತ ಬಲ್ಲವರಿಗೆ ಉಪಯೋಗ ಆಗ್ತದೆ. ಅದು ಯಾಕೆ ಪ್ರಿಯ ಆಗಂಗಿಲ್ಲ ಅಂತಂದ್ರ ಜನರಿಗೆ ಉಪಯೋಗ ಆಗಂತ ಭಾಷೆದೊಳಗೆ ಇಲ್ಲ. ಸಂಸ್ಕೃತ ಓದಿ ಹೈರಾಣಾಗವ್ರು ಯಾರು ಇಲ್ಲ. ಅದಕ್ಕೆ ಅದು ಕೂಡ ಅಷ್ಟಕ್ಕೆ ಕುಂತಿತು. ಮುಂದ ನಿಶ್ಚಲದಾಸರು, ಪೀತಾಂಬರ್ಜಿಯವರು ಇವರು ಸಂಸ್ಕೃತ ಶ್ಲೋಕಗಳನ್ನೇ ಓದಿದವರು. ಸನಾತನ ಭಾರತೀಯ ಸಾಹಿತ್ಯ ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಇವ್ರೇನ್ ಮಾಡಿದ್ರು, ಸಂಸ್ಕೃತದಾಗ ಓದಿ ಅವ್ರ ಗುರುಗಳು ಸಂಸ್ಕೃತ ಬಳಸಬೇಡ ನೀನು, ನನ್ನ ಮಗಳ ಮದುವೆ ಆಗ್ಲಿಲ್ಲ ಅಂದ್ರ ಅಂತ ಹೇಳಿ ತನ್ನ ಮಗಳ ಸ್ವಾರ್ಥಕ್ಕಾಗಿ ಶಿಷ್ಯನಿಗೆ ಶಾಪ ಕೊಟ್ರು. ಕಾಶಿ ಪಂಡಿತರು, ಬ್ರಾಹ್ಮಣ ಪಂಡಿತ ಶಾಪ ಕೊಟ್ಟದ್ದಕ್ಕೆ ಆಯ್ತು ಬಿಡಪ್ಪ ಸಂಸ್ಕೃತ ಭಾಷೆ ಬಳಸಂಗಿಲ್ಲ ಅಂತೇಳಿ ಅವರು ಹಿಂದಿದಾಗ ಬರ್ದಾರ. ಸಂಸ್ಕೃತವನ್ನ ತಿಳ್ಕೊಂಡು ಹಿಂದಿ ಭಾಷೆ ಒಳಗೆ ಬರೆದ್ರು. ಹೀಗಾಗಿ ಏನಾಯ್ತು, ನಮಗೆಲ್ಲ ಆ ಗುರುವಿನ ಶಾಪ ವರ ಆಯ್ತು. ಹಿಂದಿ ಒಳಗಿದ್ದದ್ದು ದೋಹಾಗಳನ್ನ ಓದಿ ಕನ್ನಡದಾಗ ನಾವು ತಿಳ್ಕೊಳಕತ್ತೀವಿ. ಇದು ಒಂದು ರೀತಿ ಅನುಕೂಲನೇ ಆಯ್ತು. ಮತ್ತೆ ಬಸವಾದಿ ಶರಣರು, ಶಿವಯೋಗಿಗಳು, ಶಿವಭಕ್ತರಿಗಿರುವ ವ್ಯತ್ಯಾಸ ಏನು? ಬಸವಾದಿ ಶರಣರು ಕೂಡ ವೇದ ಆಗಮ ಉಪನಿಷತ್ತು ಶಾಸ್ತ್ರ ಪುರಾಣ ಇತಿಹಾಸಗಳನ್ನೇ ಆಧಾರವಾಗಿಟ್ಟುಕೊಂಡು ಅವ್ರು ಏನ್ ಮಾಡಿದ್ರು, ವಚನಗಳ ರೂಪದಲ್ಲಿ ಸಣ್ಣ ಸಣ್ಣ 4 ಸಾಲು 6 ಸಾಲು 8 ಸಾಲು ಸರಳ ಭಾಷೆಯಲ್ಲಿ ತಿಳಿಸಿ ಹೇಳಿದ್ರು. ಅದೇ ಸಂಸ್ಕೃತ ಸಾಹಿತ್ಯವನ್ನ ಅಧ್ಯಯನ ಮಾಡಿ ಶಿವಯೋಗಿಗಳಂತ ಏನ್ ಬರ್ತಾರ, ಸರ್ಪಭೂಷಣ ಶಿವಯೋಗಿಗಳಿರ್ಬೋದು, ನಿಜಗುಣ ಶಿವಗಳಿರ್ಬೋದು, ಬಾಲಲೀಲ ಮಹಾಂತ ಶಿವಯೋಗಿಗಳು, ಶಿವಯೋಗಿಗಳದೇ ಒಂದು ದೊಡ್ಡ ಪಟ್ಟಿ ಅದ. ಆ ಎಲ್ಲ ಶಿವಯೋಗಿಗಳು ಏನ್ ಮಾಡಿದರು, ಪದ್ಯ ರೂಪದಲ್ಲಿ, ಅದು ಹಾಡಲಿಕ್ಕೂ ಬರಬೇಕು ಹೇಳಲಿಕ್ಕೂ ಬರಬೇಕು, ಆ ರೀತಿಯಾದಂತ ಸುಶ್ರಾವ್ಯವಾಗಿ ಸಂಗೀತದ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಅವರು ಪದ್ಯ ರೂಪದಲ್ಲಿ ಹೇಳಿದರು. ಬಸವಾದಿ ಶರಣರು ಗದ್ಯ ರೂಪದಲ್ಲಿ ಹೇಳಿದರು. ಮತ್ತೆ ಶಿವಭಕ್ತರ ಸಾಹಿತ್ಯ ಏನು ಆದ ಅದು ಪೂರ್ತಿ ಗದ್ಯ ರೂಪ. ಅವರು ಎಲ್ಲ ಭಕ್ತಿ ಮಾರ್ಗದಲ್ಲಿ 63 ಪುರಾತನರು, ಈ ಭಕ್ತ ಸಿರಿಯಾಳ, ನೆಲ್ಲೂರು ನಿಂಬೆಕ್ಕ, ಕೋಳೂರು ಕೊಡಗೂಸು, ಭಕ್ತ ಕಣ್ಣಪ್ಪ, ಪೇಡ್ರ ಕಣ್ಣಪ್ಪ, ಇವರೆಲ್ಲರೂ ಶಿವಭಕ್ತರೇನು ಬರ್ತಾರ, ಇವರೆಲ್ಲ ಗದ್ಯ ರೂಪದ ಕಥೆಗಳು. ಇನ್ನ ನೀವು ಬೇಕಿದ್ರೆ
ಮಧ್ಯದಲ್ಲಿ ಈ ಒಂದು ಏನು ಪದ್ಯ ಹಾಡೋದಕ್ಕಿಂತ ಗದ್ಯ ರೂಪದಲ್ಲಿ ಒಬ್ಬ 63 ಪುರಾತನರ ಪೈಕಿ ಒಬ್ಬನ ಕಥೆಯನ್ನು ಓದಿದ್ರು ಧನ್ಯ ಆಗಿಬಿಡ್ತೇವೆ. ಸ್ವಲ್ಪ ಮೂಡ್ ಚೇಂಜ್ ಆಗ್ಲಿ ಅನ್ನೋದಕ್ಕೆ ನಾನು ಹೇಳ್ತಿರ್ತೇನೆ. ವಚನ ಹೇಳಿ ಬೆನ್ನಿಗೆ ವಿಚಾರ ಸಾಗರ ಹೋದೆ ಅಂತಂದ್ರೆ ಟೈಟ್ ಆತು. ಅದಕ್ಕೆ 63 ಪುರಾತನರ ಕಥೆಯನ್ನ ಸಣ್ಣ ಸಣ್ಣ ಕಥೆಗಳದಾವ, ಓದ್ಬೇಕು. ಬುಕ್ ಹಿಡ್ಕೊಂಡು ಕೂತು ಹೇಳಲಕ್ಕ ಅಲೋ ಮಾಡಂಗಿಲ್ಲ ನಾನು. ಯಾಕಂದ್ರೆ 63 ಪುರಾತನರ ಕಥೆಗಳು ಮೊದಲ ಮನಸ್ಸಿನಾಗ ತಿಳ್ಕೊಂಡು ಕಥೆ ಹೇಳಕ್ ಬರ್ಬೇಕು. ಹಂಗ ಮಾಡ್ಬೇಕು. ಪುಸ್ತಕ ತಗೊಂಡು ಕೂತು ಹೇಳಕ್ಕಿಲ್ಲ, ಓದ್ಕೋಬೇಕು. ಅವ್ರ ಕಥೆ ಹೇಳ್ಬೇಕು ಸಂಕ್ಷಿಪ್ತವಾಗಿ. ಪುಸ್ತಕ ಹಿಡ್ಕೊಂಡು ಕುಂದ್ರೋದು ಸಾಕು. ಕಥೆ ಹೇಳಕ್ಕೂ ಬರಂಗಿಲ್ಲ ಅಂತಂದ್ರೆ ಉಪಯೋಗ ಇಲ್ಲ ಅಂತ ನೀವು ಕಲ್ತದ್ದು. ಯಾರ ಹತ್ರ 63 ಪುರಾತನದ ಕಥೆ ಇತ್ತಂದ್ರೆ ತಗೋಬೇಕು, ಓದ್ಬೇಕು, ಒಂದು ಕಥೆ ಹೇಳ್ಬೇಕು. 63 ಪುರಾತನ ಏನಾರ ಒಂದು ಮಾಡ್ಬೇಕು, ತತ್ವಕ್ಕೆ ಸಂಬಂಧಪಟ್ಟದಿರ್ಬೇಕದು. ಮುಂದೆ ವಿಚಾರ ಸಾಗರ ಸಾಧು ನಿಶ್ಚಲ್ದಾಸಿಯವರ ಕೃತಿ 260ನೇ ವಿಷಯಾಂಕ, 5ನೇ ತರಂಗ, ಮಧ್ಯಮ ಅಧಿಕಾರಿಯ ದೃಷ್ಟಿ ಮಹಾರಾಜರಿಗೆ ಉಪದೇಶ. 260ನೇ ವಿಷಯಾಂಕದೊಳಗ ಪಂಚಕೋಶಗಳು ಮತ್ತವು ಏನ್ ಮಾಡ್ಯಾವಪ್ಪ ಪಂಚಕೋಶಗಳು, ಅದ್ರ ಸ್ವಭಾವ ಏನು, ಅವು ಹೆಂಗಿರ್ತಾವ ಅಂತ ತಿಳ್ಕೊಂಡು ಅವು ಏನ್ ಮಾಡ್ಯಾವ, ಆತ್ಮವನ್ನ ಆಚ್ಛಾದನ ಮಾಡಿವೆ, ಮುಚ್ಚಾಕ್ಯಾವ. ಆತ್ಮವನ್ನ ಮುಚ್ಚಾಕ್ಯಾವ. ಅದ್ರ ಬಗ್ಗೆ ಸಾಕಷ್ಟು 3 ಶರೀರಗಳು ಮತ್ತು 5 ಕೋಶಗಳ ಬಗ್ಗೆ ಚರ್ಚೆ ಮಾಡಿವಿ. ಈಗ ಆ ಪಂಚಕೋಶಗಳ ಸ್ವರೂಪ ಹೆಂಗದ ಅಂತೇಳಿ ನಿನ್ನೆಯಿಂದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ಕೃತಿ ಪರಮಾರ್ಥ ಗೀತೆ ಅಂತ ಏನದಲ್ಲ, ಅದರೊಳಗ ಚತುರ್ಥ ಗತಿ ಒಳಗ ಈ ಒಂದು ಪದ್ಯ ಹೇಳಕತ್ತರ ಪಂಚಕೋಶಗಳ ಬಗ್ಗೆ. ಅನ್ನಮಯ ತನು ತಾನೆನಿ ಸಿರ್ಕು. ಅನ್ನಮಯ ತನು ಹೆಂಗದಪ್ಪ ಅಂತಂದ್ರ ಭೂಮಿಯಲ್ಲಿ ಅನ್ನ ಉಂಟಾಗ್ಯದ, ಭೂಮಿಗಿನೂ ಅವರು ಅನ್ನಮಯ ಪೃಥ್ವಿ ಅಂತಾರ. ಭೂಮಿ ಅನ್ನಮಯ ಪೃಥ್ವಿಯಿಂದ ಉಂಟಾದ ಅನ್ನವನ್ನ ತಂದೆ ತಾಯಿಗಳು ಉಂಟಾದಾಗ ಅವರಲ್ಲಿ ವೀರ್ಯ ಮತ್ತು ಶುಕ್ರ ಧಾತುಗಳು ಉಂಟಾಗ್ತವ. ವೀರ್ಯ ಶುಕ್ರ ಈ 2 ಸೆಪರೇಟ್ ಹೇಳೋದಕ್ಕಿಂತ ಶುಕ್ಲ ಧಾತು ಅಂತಲೂ ಹೇಳ್ತಾರೆ. ಶುಕ್ಲ ಧಾತು ಅಂದ್ರೆ ಅದು ವೀರ್ಯ ಮತ್ತು ಶುಕ್ರ 2 ಕೂಡಿದ್ದೇ ಶುಕ್ಲ ಧಾತು. ಅದು ಏನಂದ್ರೆ ಹೊಸ ಜೀವ ಉತ್ಪತ್ತಿಗಾಗಿ ಬರಬೇಕಾದ ಧಾತು. ಈ ಧಾತು ಉತ್ಪತ್ತಿ ಆಗಿದ್ದು ತಂದೆ ತಾಯಿ ಅನ್ನ ಶರೀರ ಪೃಥ್ವಿ ಒಳಗಿದ್ದದ್ದೂನು ಅನ್ನನೇ. ಆ ಅನ್ನ ಉಂಡಂತ ತಂದೆ ತಾಯಿಗಳ ಶರೀರನು ಏನದು ಅನ್ನನೇ. ಆ ಶರೀರದಿಂದ ಉಂಟಾಗುವ ವೀರ್ಯ ಮತ್ತು ಇದನ್ನು ಶುಕ್ಲ ಧಾತು ಏನದು, ಅದು ಏನದು, ಅದೇನದು ಅನ್ನನೇ. ಆ ಧಾತುಗಳು ಸಂಯೋಗ ಆಗಿ ಮತ್ತೊಂದು ಶರೀರ ತಯಾರಾಗ್ತದ, ಅದು ಏನದು ಅನ್ನನೇ. ಅನ್ನ ಆದ್ಮೇಲೆ ಮುಂದೆ ಅದು ಹುಟ್ಟಿದ ಕೂಡ್ಲೇನೆ ತಾಯಿಯ ಸ್ತನಪಾನ ಮಾಡ್ತದ. ಆ ಸ್ತನದ ಹಾಲು ಏನದು ಅನ್ನನೇ. ಅದನ್ನು ಅನ್ನನೇ, ಹಾಲನು ಅನ್ನನೇ. ಮತ್ತೇನಾಯ್ತು, ಒಂದು 5-6 ತಿಂಗಳಾದ್ಮೇಲೆ ಹಾಲು ಎಷ್ಟೊತ್ತು ಕುಡಿಸ್ಲಕ್ ಸಾಧ್ಯ ಅದಂತ ಬ್ಯಾಸರ ಮಾಡ್ಕೊತಾಳ. ಫಸ್ಟಿಗೆ ಭಾರಿ ಇಂಟ್ರೆಸ್ಟ್ಲಿಂದ ಕುಡಿಸ್ತಾಳ. ಆಮೇಲೆ ಆಕೆಗೆ ಹಾಲು ಕುಡಿಸೋದಕ್ಕೆ ಬ್ಯಾಸರಾಗಿ ಅದ್ರ ಬಾಯಾಗ ಏನೇನಾರ ತುರುಕ್ಲಕ್ ಹಚ್ಚಿ ಬಿಡ್ತಾಳ, ತಿಂದು ಬದುಕತ್ತ. ಅದು ಏನದು ಅದ್ರ ಬಾಯಾಗಿಡೋದು ಅನ್ನನೇ. ಮುಂದ ತಾ ದುಡ್ದದ್ದು, ಮಂದಿ ದುಡ್ದದ್ದು, ದೇಶದ ಮಂದಿದು, ಕೈಗೆ ಸಿಕ್ಕದ್ದು, ಕಾಲಿಗೆ ಸಿಕ್ಕದ್ದು ಎಲ್ಲಾನು ಬುಕ್ತದಲ್ಲ. ಬುಕ್ಕಿ 1 ಕ್ವಿಂಟಲ್ ಆಗ್ತದಲ್ಲ, ಅದೇನದು
ಅದು ಅನ್ನನೇ. ಕಾಡಿಗೆ ಅದ್ರದ್ದು ಆಯುಷ್ಯ ತೀರಿದ ಮೇಲೆ ಅದಕ್ಕೆ ಒಯ್ದು ಮುಚ್ಚಿಡ್ತಾರಲ್ಲ, ಅದಕ್ಕೆ ಒಯ್ದು ಮುಚ್ಚತಾರಲ್ಲ, ಒಯ್ದು ಎಲ್ಲಿ? ಮಣ್ಣಾಗ. ಅನ್ನಮಯ ಪೃಥ್ವಿಯಲ್ಲಿ. ಅನ್ನಮಯ ಪೃಥ್ವಿಯಿಂದ ಅನ್ನಮಯ ಪೃಥ್ವಿಗೆ. ಬರೇ ಮಣ್ಣಿಲ್ಲ ಅಲ್ಲಿ, ಅನ್ನಮಯ ಅಂತ ಇಲ್ಲಿ ಮರ್ಯಾದೆ ಕೊಟ್ಟಾರ. ಹೀಗಾಗಿ ಇದು ಅನ್ನಮಯ ಕೋಶ. ನಿಮ್ಮ ಕಣ್ಣೆದುರಿಗೆ ಯಾರ್ಯಾರು ಕಾಣ್ಲಕತ್ತಾರ, ಏನೇನು ಕಾಣ್ಲಕತ್ತದ, ಎಲ್ಲಾನು ಪೃಥ್ವಿಯಿಂದಲೇ ಆಗಿದ್ದು. ಎಂತ ಪೃಥ್ವಿ? ಅನ್ನಮಯ ಪೃಥ್ವಿ. ಎಲ್ಲಾ ಶರೀರಗಳು ಅನ್ನಮಯನೇ, ಎಲ್ಲಾ ವಸ್ತುಗಳು ಆ ಪೃಥ್ವಿಯಿಂದಲೇ ಆಗ್ಯಾವ. ಹೀಗಾಗಿ ಏನಾಗ್ಯದ? ಅನ್ನಂ ಬ್ರಹ್ಮ ಅಂತಂದ್ರು. ಎಲ್ಲೆಲ್ಲಿ ನಿಮಗೆ ದರ್ಶನ ಆಗ್ತದ ಅಲ್ಲೆಲ್ಲಿ ಪೃಥ್ವಿ ದರ್ಶನ. ಆ ಪೃಥ್ವಿ ಏನದ? ಅನ್ನಮಯ ಅದ. ಹೀಗಾಗಿ ಅನ್ನನೇ ಬ್ರಹ್ಮ ಅಂದ್ಬಿಟ್ರು. ವ್ಯಕ್ತಿ ದಪ್ಪಿರ್ಬೋದು, ಗಿಡ್ಡಿರ್ಬೋದು, ಕೆಂಪಗಿರ್ಬೋದು, ಕರ್ಗಿರ್ಬೋದು, ತೆಳ್ಳಗಿರ್ಬೋದು, ಎತ್ತರ ಇರ್ಬೋದು, ಶಾಣೆ ಇರ್ಬೋದು, ದಾಡ್ ಇರ್ಬೋದು, ಎಲ್ಲಾನು ಅನ್ನನೇ. ಅನ್ನದ್ದೇ ಲೀಲೆ. ಈ ಅನ್ನಮಯ ಶರೀರ ಅಂತ ಏನು ಆದ, ಈ ಶರೀರಕ್ಕೆ ನನ್ನಿ ಅದಕ್ಕೆ ಗ್ಯಾರಂಟಿ ಹೇಳ್ತೀನಿ, ಜರೆ ಮರಣಂ ತೋರ್ಕು. ಅದಕ್ಕ ವೃದ್ಧಾಪ್ಯ, ಅದಕ್ಕ ವೃದ್ಧಾಪ್ಯ ಬರ್ತದ ಮತ್ತ ಮರಣನು ಬರ್ತದ ಅಂತ ಗ್ಯಾರಂಟಿ ಹೇಳ್ತೀನಿ. ನಿಮ್ಮದು ಮುಗಿದ್ಮೇಲೆ ಹೇಳ್ರಿ, 1 ನಿಮಿಷ ಗ್ಯಾಪ್ ಕೊಡ್ತೇನೆ. ಗ್ಯಾರಂಟಿ. ಇದಕ್ಕೆ ನೀವು ಎಷ್ಟರೇ ಅನ್ನ ತಿನ್ನಿಸ್ರಿ, ಎಷ್ಟರೇ ಅದಕ್ಕೆ ರಕ್ಷಣೆ ಮಾಡ್ರಿ, ಏನು ಮಾಡಿದ್ರು ಅದು ಮುದುಕಾಗದಂತೂ ತಪ್ಪಲ್ಲ. ಜರೆ ಅಂದ್ರ ವಯಸ್ಸಾಗಿ ಮುದುಕಾಗದು ತಪ್ಪಲ್ಲ. ಮತ್ತ ಮರಣ ಅದು ಒಂದು ದಿನ ಸಾಯ್ತದೆ. ಇಲ್ಲಿ ಅದಲ್ಲ ಬಾರಿಗೆ, ಇಲ್ಲಿ ನೋಡಿ, ಇಲ್ಲೇ ಇಲ್ಲೇ ನಮ್ದು ನಮ್ಗೆ ಸಪರೇಟ್ ಇರ್ತದೆ. ಅಲ್ಲಿ ನಮ್ಮ ರೂಮಿಂದ ನಮ್ಗೆ ಇಲ್ಲ, ಇಲ್ಲಿಂದ ಇರ್ತದೆ. ಹಂಗೆ ಸಣ್ಣ ರೂಮಿಗೆ ಹೋಗ್ಯದ ಬಂದದ, ಏನ್ ಇದ್ದಿದ್ರ ಅದೇನು. ನಮ್ದು ಎಷ್ಟು ರೂಮ್. 1 ನಿಮಿಷ ಗ್ಯಾಪ್ ತೋರಿ, ಒಂದ್ ಸ್ವಲ್ಪ ಮಾತಾಡ್ರಿ. ನೀವೇನಾರ ಚರ್ಚೆ ಕಂಟಿನ್ಯೂ ಮಾಡ್ರಿ. 1 ನಿಮಿಷ ಬರ್ತೇನೆ ಇಲ್ಲಿ. ಎಷ್ಟು ರೂಮ್ ಅದು ದೊಡ್ಡ ಬಾಡಿಗೆ ಇಟ್ಕೊಂಡು ಏನ್ ಮಾಡಿ? ಸಣ್ಣ ರೂಮ್ ಜ್ಞಾನಪೀಠದ ಶ್ರೀ ಶರಣ ಬಸವ ಸ್ವಾಮಿಗಳ ಪಾದಗಳಿಗೆ ಉಚಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಸತ್ಸಂಗದಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ಲ ಶುದ್ಧಾತ್ಮರಿಗೆ ಶರಣಾರ್ಥಿಗಳನ್ನ ತಿಳಿಸುತ್ತಾ ಮತ್ತು ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಮತ್ತು ಸಾಧು ನಿತ್ಯದಾಸ್ಯವರನ್ನ ಹಾಗೂ ಪಂಡಿತ್ ಪೀತಾಂಬರಜಿಯವರನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಇವತ್ತಿನ ಈ ವಚನಗಳ ಗ್ರಂಥ ಜ್ಞಾನ ಕಿರಣದಲ್ಲಿ ಬರ್ತಕ್ಕಂಥ ಒಂದು ವಿಚಾರವನ್ನು ಅಂದ್ರ ತಿಳಿದುಕೊಳ್ಳುವ ಭಾಗಿಯಾಗುವುದು.
ತೆರೆದಿಕ್ಕುವುದು ಪ್ರಸಾದವಲ್ಲ. ತಕ್ಕೆ ಐಸಿ ನಿಮ್ಮವನ ಅಪ್ಪಿಕೊಂಡೆಡೆ ಅದು ನಿಶ್ಚಯ ಆದ ಕಾರಣ. ಸಾಚಿಮಯನು ಈ ವಚನದಲ್ಲಿ ಪ್ರಸಾದವ ಕುರಿತು ನಿಜವನ್ನ ಎನಿಸಿಕೊಂಡವರಿಗೆ ಏನು ಕಡಿಮೆ ಇಲ್ಲ. ಅನುಭವಿಸಿದವರು ಈ ನಮ್ಮ ಒಂದು ಸಾಹಿತ್ಯದಲ್ಲಿ ಆಧ್ಯಾತ್ಮಿಕ ಒಂದು ಮಾರ್ಗದಲ್ಲಿ ಬಹಳ ಜನ ಆಗಿ ಹೋಗಿದ್ದಾರೆ. ಬಹಳ ಸಂತ ಮಹಾಂತರು ಆದರೆ ಅದರಿಂದ ಪ್ರಯೋಜನ ಆಗಿಲ್ಲ. ಪ್ರಸಾದ ಯಾವುದು ಕನ್ಬೇಕು, ಪ್ರಸಾದ ಯಾವುದು ಅಂತಕ್ಕಂಥದ್ದನ್ನ ಅಷ್ಟೊಂದು ಪ್ರಯೋಜನಕಾರಿ. ಯಾಕಂದ್ರೆ ಪ್ರಸಾದ ಎಲ್ಲರೂ ನಾವು ಒಂದು ದೇವಸ್ಥಾನದಲ್ಲಾಗಲಿ ಸತ್ಸಂಗದಲ್ಲಾಗಲಿ ಹೋಗಿ ಎಲ್ಲವನ್ನು ಮುಗಿದ ನಂತರ ನಾವು ಪ್ರಯೋಜನ ಏನಂತಂದ್ರೆ ಪ್ರಸಾದವನ್ನು ಪಡೆಯೋದು. ಆದ್ದರಿಂದ ಶಿವಭಕ್ತರಿಗೆ ನಿಜ ಪ್ರಸಾದದ ಬಗ್ಗೆ ಇಲ್ಲಿ ದಾಸಿಮಯ್ಯನವರ ವಚನದಲ್ಲಿ ಬರೋದು. ಈ ಲೌಕಿಕ ಜನರ ದೃಷ್ಟಿಯಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಪ್ರಸಾದವು ಸಾಕಾರವಾದದ್ದು. ಈ ಲೌಕಿಕ ಜನರಲ್ಲೇ ಈ ಭವಸಾಗರದಲ್ಲಿ ಇರ್ತಕ್ಕಂಥ ಎಲ್ಲ ಸಾಮಾನ್ಯ ಏನ್ ಮಾಡ್ತಾರೆ, ಪ್ರಸಾದ ಅಂದ್ರೆ ಏನು ಸಾಕಾರ ರೂಪದೊಳಗೆ ಅಂದ್ರೆ ನಮಗ್ ಪ್ರತ್ಯಕ್ಷ ಆಗ್ತಕ್ಕಂಥದ್ದು. ಈ ನಾವೇನನ್ನು ಇದನ್ ಮಾಡ್ತಿಲ್ಲ ಅದಕ್ಕೆ ಪ್ರಸಾದ. ಆದರೆ ಶರಣರ ಮಹಾತ್ಮರ ದೃಷ್ಟಿಯಲ್ಲಿ ಅನುಭವದಲ್ಲಿ ನಿರಾಕಾರವಾದದ್ದು ಮಾತ್ರವೇ ಮತ್ತು ಅದು ನಿಜವಾದದ್ದು. ಅಂದ್ರೆ ನಿರಾಕಾರವಾದದ್ದನ್ನು ಯಾರು ಅವರ ಅನುಭವದಲ್ಲಿ ಅನುಭಾವಿಗಳಾಗಿ ಅನುಭವಿಸ್ತಾ ಇರ್ತಾರಲ್ಲ ಅದು ನಿಜವಾದ ಪ್ರಸಾದ ಎಂದು ತಿಳಿಯಬೇಕು ಹೇಳ್ತಾರ. ಇಂಥ ಜ್ಞಾನದ ಮೇರವೇ ಅಂದ್ರೆ ಇಂಥ ಜ್ಞಾನದ ಒಂದು ದೊಡ್ಡ ಪರ್ವತವೇ ಆಗಿದ್ದರೂ ದಾಸಿಮಯ್ಯನವರು ಎಲ್ಲೆಡೆ ಹಿರಿದುಂಡು ಹೊಟ್ಟೆ ಹರೆದುಕೊಳ್ಳುವ ದವಸ ಧಾನ್ಯಗಳಿಂದ ತಯಾರಿಸಿದರು. ಅಂದ್ರೆ ಎಲ್ಲಾ ಕಡೆನೂ ಹೋಗಿ ಹಿರಿದುಂಡು ಹೊಟ್ಟೆ ಹರೆದುಕೊಳ್ಳುವ ಈ ದವಸ ಧಾನ್ಯಗಳಿಂದ ತಯಾರಿಸಿರ್ತಕ್ಕಂಥ ಆಹಾರ ಎಂದೂ ದೇವನಿಗೆ ಒಗ್ಗಲಾರದು. ಅಂದ್ರ ಇದು ಪ್ರಸಾದ ಅಂತ ಅಂತೀವಲ್ಲ ಅದು ಆಗಲಾರದು. ಅಂತ ಪ್ರಸಾದ ಉಂಡವರು ಅಂತ ಪರಿವರ್ತನೆ ಆಗ್ಬೇಕಾಗಿತ್ತಲ್ಲ, ಅಥವಾ ಬದಲಾವಣೆ ಅಂದ್ರೆ ಅವರಲ್ಲಿ ಬದಲಾವಣೆ ತೋರ್ಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ದೇವರಿಗೆ ಎಡೆ ಮಾಡಿ ಹಿಡಿದವರು ಯಾರೂ ದರ್ಶನ ಪಡೆದಿಲ್ಲ. ಈಗ ಎಷ್ಟೋ ದೇವಸ್ಥಾನಗಳಿರ್ತಾವ, ಎಷ್ಟೋ ದೇವವನ್ನು ಊರಿಗೆ ಎತ್ತುಕೊಂಡು ಒಂದು 3-4 ದೇವಸ್ಥಾನಗಳು ದೊಡ್ಡ ದೊಡ್ಡ ಗದರಿಗೆ ಬರುವಂತ ಇರ್ತಾವ. ಅಲ್ಲಿ ದಿನನಿತ್ಯ ನಡ್ಕೋತಿರ್ತಾರ, ಹೋಗ್ತಿರ್ತಾರ, ಬರ್ತಿರ್ತಾರ. ಅಂತ ಪ್ರಸಾದವನ್ನು ತಿಂದ ಯಾರಾದ್ರೂ ಪರಿವರ್ತನೆ ಆದದ್ದು ನೋಡಿದೀವಿನ ಅಥವಾ ಹಾಗೆ ಆಗಿದಾರೇನ? ಇಲ್ಲ, ಹಂಗ ಆಗಿಲ್ಲ. ಹಂಗಾರೆ ಪ್ರಸಾದ ಆದ್ರೆ ಬದಲಾವಣೆ ಆಗ್ಬೇಕಾಗಿತ್ತಲ್ಲ. ಪ್ರಸಾದ ಅಂದ್ರೆ ಪರಮಾತ್ಮನ ಪ್ರಸಾದ, ಅಂತ ಒಂದು ಶಕ್ತಿ ಇರ್ತದ. ದೇವ ದರ್ಶನಕ್ಕೆ ಆದಂತರದ ಪ್ರಸಾದ ಬೇಕಾಗಿಲ್ಲವೆಂದು ದಾಸಿಮಯ್ಯನವರು ಖಂಡಿತವಾಗಿ ಅದನ್ನು ಖಂಡಿಸ್ತಾರ ಅವರ ಹೊರಗಿಂದ. ಯಾಕಂದ್ರೆ ಬಹಳ ಅವರ ಖಂಡತುಂಡವಾಗಿನ ಹೇಳಿದಂತಾವ. ಒಬ್ಬ ಈ ಸಮಾಜದಲ್ಲಿ ಘಾತಕರನ್ನು ನೋಡಿದಾಗನೂ ಗೊತ್ತಿಲ್ಲ ಅವ್ರು ಮಾಂಸ ಮಜ್ಜೆ ಕಂಡವನ್ನು ಕಂಡಾಗತ್ತಲ್ಲ ಅವ್ರನ್ನ ಬಹಳ ಖಂಡಿಸಿದ್ದಾರೆ. ನೀವು ಪಶುಗಳಿಗಿಂತ ಜೀವನ ಅಂತಿಕಾಸಿ ತನ್ನಾಗಿ ಅವರು ಹೀಯಾಳಿಸಿದ್ದಾರೆ. ಯಾಕಂದ್ರೆ ಅವರು ಪರಿವರ್ತನೆ ಆಗಲಿ ಅಂತ ಈಗ ನಮ್ಮ ಗುರುಗಳು ಬೇಕಿರ್ತಾರಲ್ಲ ನಮ್ಗೆ ಏನಂತಿರ್ತಾರೆ, ಇದನ್ನೆಲ್ಲ ಹಿಡ್ಕೊಂಡು ಇದನ್ನೆಲ್ಲ ಮಾಡ್ಲಿ ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ನಮ್ಗೆ ಹೇಳ್ತಾ ಇರ್ತಾರ. ಹಾಗೆ ದುಷ್ಟ ಗುಣಗಳಿದ್ದು ಎಲ್ಲ ಓಡಿ ಹೋಗಲಿ ಅಂತ ಹೇಳಿ ಖಂಡಿಸ್ತಿರ್ತಾರ. ಮತ್ತೀಗ ಇದನ್ನೂ ಕೂಡ ಪ್ರಸಾದ ಇದನ್ನ ಖಂಡಿಸ್ತಾರ ಅಂದ್ರೆ ಯಾವ ರೀತಿ ಖಂಡಿಸ್ತಾ ಇದ್ದಾರೆ ಅಂದ್ರೆ ಪ್ರಪಂಚದ ಈ ಒಂದು ಪ್ರಸಾದವನ್ನು ಖಂಡಿಸ್ತಾ ಇದ್ದಾರೆ. ಯಾರು? ಯೋಗಿಗಳು, ಬಹಳ ಜನ ಬಹಳ ಜನರು ದೇವಸ್ಥಾನಗಳಿಗೆ ಹೋಗಿ ನಾನು ಪ್ರಸಾದ ತೆಗೆದುಕೊಂಡು ಬಂದಿರುತ್ತೇನೆ ಎಂದು ಹೇಳುತ್ತಾರೆ. ಅಂದರೆ
ಪ್ರಸಾದದಿಂದ ದುಃಖ ನಾಶವಾಗುತ್ತದೆ. ಆದರೆ ಪ್ರಸಾದ ತೆಗೆದುಕೊಂಡವರಲ್ಲಿ ಒಂದು ರೀತಿ ಇಲ್ಲವೇ ಅಥವಾ ಇನ್ನೊಂದು ರೀತಿಯ ದುಃಖಗಳನ್ನು ಹೆಚ್ಚಾಗಿದವರಿಗೆ ನಾಶ ಆಗಿಲ್ಲಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಅಂದ್ರೆ ನಿಜವಾಗಿಯೂ ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಿಲ್ಲಿ. ಅಂದ್ರೆ ನಾವು ಪ್ರಸಾದ ಅಂತ ಹೇಳ್ತಿರ್ತೀವಿ. ಅದಕ್ಕೆ ಆ ಪ್ರಸಾದ ಎಂತದಂದ್ರೆ ಕೆಟ್ಟದೇ ಇರತಕ್ಕಂತ ಪ್ರಸಾದದ ಬಗ್ಗೆ ಹೇಳ್ತಾರ ಅವರು. ಇದು ಕೆಟ್ಟ ಹೋಗುವಂತ ಪ್ರಸಾದದ ಬಗ್ಗೆ ಅವ್ರು ಹೇಳಿಲ್ಲ. ಅದಕ್ಕೆ ಒಂದೇಳೆ ಪ್ರಸಾದನು ನಾವು ಸ್ವೀಕಾರ ಮಾಡಿದ್ದಾದ್ರೆ ಆ ಸ್ವೀಕಾರವನ್ನು ಬದಲಾಗಿತ್ತು ಬದಲ ಮಾಡುವಂತ ಶಕ್ತಿ ಅದರಲ್ಲಿ ಅದ. ಯಾಕೆ ಪರಿವರ್ತನೆ ಆಗಲೇಬೇಕು. ದೇವಸ್ಥಾನದಲ್ಲಿ ಮಾಡಿದ ಆಹಾರ ಪದಾರ್ಥಗಳು ಪ್ರಸಾದವೆಂದು ಹೇಳುತ್ತೇವೆ. ಇಲ್ಲಿ ಬಹಳ ಸೂಕ್ಷ್ಮ ಮತಿಯಿಂದ ವಿಚಾರಿಸಬೇಕಾಗ್ತದ. ಜ್ಞಾನದ ನಿಧಿಯಾಗಿದ್ದ ದಾಸಿಮಯ್ಯನವರು ವ್ಯಾಯ ಆಡಂಬರಕ್ಕೆ ಮಾಡಿದ ಹೇಳಿರುವುದಿಲ್ಲ. ಯಾಕೆಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ ಒಂದೊಂದು ದಿನಕ್ಕೆ ಲಕ್ಷ ಜನ ಸೇರಿ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಆದ್ರೆ ಆ ಪ್ರಸಾದದಿಂದ ಏನಾದರೂ ಅವರು ಪರಿವರ್ತನೆ ಅಥವಾ ಒಂದು ಒಳ್ಳೆಯ ಮಾರ್ಗದಲ್ಲಿ ಬಂದಿದ್ದಾರೇನು ಅಂತಂದ್ರೆ ಇಲ್ಲ. ಅವರು ಪ್ರಸಾದ ತೆಗೆದುಕೊಂಡು ಎಂದು ಹೆಮ್ಮೆಯಿಂದ ಹೇಳ್ತಾರ, ನಾವು ಪ್ರಸಾದ ಮಾಡಿದಪ್ಪ, ನೀವು ಪ್ರಸಾದ ಮಾಡಿದ್ರೇನ ಅಂತ ಹೇಳ್ಕೊಂತ ಬಹಳ ಮಾತಾಡ್ತಿರ್ತೀವಿ. ಆದ್ರೆ ಆ ಪ್ರಸಾದದಿಂದ ಏನಾದ್ರೂ ಬದಲಾವಣೆ ಆಗಿದ್ದೀವಿ ಅಂತ ಕೇಳ್ತಾರ ಅವರು. ಮಹಾತ್ಮರು ಹೇಳಿದ ಪ್ರಸಾದದ ನೆಲೆಯನ್ನ ಬಲ್ಲವರಲ್ಲ. ಅವರ ಈ ಪ್ರಸಾದವನ್ನ ಜ್ಞಾನಿ ಪುರುಷರಾದಂತವರು ಸಂತ ಮಹಂತರು ಹೇಳಿರ್ತಕ್ಕಂಥ ಪ್ರಸಾದವನ್ನು ಯಾರು ಸಾಮಾನ್ಯ ಜನರನ್ನು ಬಲ್ಲಿದಾರನ ಅಂದ್ರೆ ಇಲ್ಲ. ಈ ಬಾಹ್ಯ ಪ್ರಪಂಚದ ಪ್ರಸಾದವನ್ನ ಮಾತ್ರ ಅವರು ಅಷ್ಟೇ ತಿಳಿದವರದಾರ. ಅದಕ್ಕ ಬಲ್ಲವರು ಇಲ್ಲ. ಬಾಯಿ ಮಾಡಿದರೆ ನಮಗೆ ಆ ಪ್ರಸಾದದಿಂದ ಯಾವ ಪರಿವರ್ತನೆ, ಬಲ್ಲವರಿಂದ ಬಾಯಿ ಮಾಡಿದರೆ ನಮಗೆ ಅದರಿಂದ ಯಾವ ಪರಿವರ್ತನೆ ಆಗಿಲ್ಲವೆಂದು ವಿಚಾರಿಸುವವರು ನಾವುಗಳಲ್ಲ. ಅಂದ್ರೆ ನಾವು ಅಪದಾರ್ಥವನ್ನು ಏನಾದರೂ ಮಾಡಿ ಆತ್ಮವಾಗಿ ಚರ್ಚೆ ಮಾಡ್ತಿರ್ತೀವಿ. ನಾವು ಆತ್ಮವಾಗಿ ಮಾಡಿದಾರ ಆತ್ಮವಾಗಿ ಹಿಂಗ ಅದ್ರ ಕಡೆನ ಹೋಗ್ತದಾಗೆ ಜ್ಞಾನದ ಕಡೆ ಬರಂಗಿಲ್ಲ. ಅದಕ್ಕೆ ಅಂತ ವಿಚಾರಿಸುವುದಿಲ್ಲ. ಅಂತ ಜ್ಞಾನದ ಬಗ್ಗೆ ನಾವು ವಿಚಾರಿಸುವುದಿಲ್ಲ ಅಂತ ಈಗ ಹಬ್ಬಗಳು ಹೇಳಿದ ನಂತರ ಮತ್ತು ನಮಗ ಒಂದಿಷ್ಟ ಆಳವಾಗಿ ಆ ಜ್ಞಾನದಲ್ಲಿ ಮುಳುಗಬೇಕಂತಕ್ಕಂಥ ವಿಚಾರ ಇವಾಗಲೂ ಬಂದಲ್ಲಿ ನಮಗೆ ನಿಜವಾದ ಆಧ್ಯಾತ್ಮದ ಒಂದು ಮಾರ್ಗದಲ್ಲಿ ನೆಲೆ